ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮಾಹಿತಿನ ತಿಳಿಸೋಕ್ಕಿಂತ ಮುಂಚೆ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ವಿಚಾರನೇ, ನಮ್ಮ ಗುರು ಫಾರ್ಮ್ಸ್ ಯೂಟ್ಯೂಬ್ ಚಾನಲು 50,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. ಸೊ ನನಗಂತೂ ತುಂಬ ಖುಷಿಯಾದಂಥ ವಿಚಾರ. ನಾವು ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡಿದಾಗ ಪ್ರೋತ್ಸಾಹ, ಈ ಸಪೋರ್ಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು. ಸೊ ನೀವು ನನಗೆ ಒಂದಷ್ಟು ಲೈಕ್ಗಳ ಮುಖಾಂತರ, ಕಮೆಂಟ್ಗಳ ಮುಖಾಂತರ ಪ್ರೋತ್ಸಾಹ ನೀಡೋದಕ್ಕೆ ನಾನು ಇನ್ನೂ ಒಂದು ಸರಿ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಕೃಷಿ ಚಾನಲ್ಲು, ಕೃಷಿಗೆ ಸಂಬಂಧಪಟ್ಟಂಥ ಚಾನಲಲ್ಲಿ ಈ ರೀತಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ವಿಚಾರನೇ. ಏನಕ್ಕೆ ನಾನು ಯಾವತ್ತೂ ಕೂಡ ನನ್ನ ಯಾವುದೇ ಒಂದು ಟಾಪಿಕಲ್ಲೂ ಕೂಡ ಇಷ್ಟು ಲಕ್ಷ ಸಂಪಾದನೆ ಆಗುತ್ತೆ, ಈ ರೀತಿ ಆಗುತ್ತೆ, ಆ ರೀತಿ ಯಾವುದೇ ಪೋಸ್ಟು ಮಾಡಿಲ್ಲ. ಸೊ ರಿಯಾಲಿಟಿ, ಗೊಬ್ಬರಗಳು ಯಾವ ರೀತಿ ವರ್ಕ್ ಆಗುತ್ತೆ, ಸಾವಯವ ಗೊಬ್ಬರ ಅಂದ್ರೇನು, ವ್ಯಾಕ್ಸಿನೇಷನ್ ಅಂದ್ರೇನು, ಆ್ಯಂಟಿಬಯೋಟಿಕ್ ಅಂದ್ರೇನು, ಸೊ ಕಾಮನ್ನಾಗಿ ಬೇಸಿಕ್ಕಾಗಿ ನನಗೆ ತಿಳಿದಂಥ ನಾಲೆಡ್ಜನ್ನ ನಾನು ತಿಳಿಸ್ಕೊಂಡು ಬಂದಿದ್ದೆ. ಸೊ ಅದಕ್ಕೋಸ್ಕರ ನೀವು ಇಷ್ಟೊಂದು ಜನ ಸಪೋರ್ಟ್ ಮಾಡಿರುವಂಥದ್ದು. ಈವನ್ ನನ್ನ ಚಾನಲ್ನ ನಾನು ಯಾವತ್ತೂ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳಿಲ್ಲ. ಸೊ ಒಳ್ಳೇದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಆಗಿತ್ತು. ನಾನೇನು ಕಂಟೆಂಟ್ ಕ್ರಿಯೇಟರ್ ಆಗಿರಲಿಲ್ಲ. ಸೊ ಬಿಸ್ನೆಸ್ ಮಾಡ್ತಾಯಿದ್ದೆ, ಅಗ್ರಿಕಲ್ಚರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಇಲ್ಲೊಂಥರ ತುಂಬ ಈ ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಗಿಡ ಮರ ಹಣ್ಣು ಹಂಪಲುಗಳು ಕಂಡ್ರೆ ನನಗೆ ತುಂಬಾ ಇಷ್ಟ. ನಾನು ಜನಗಳನ್ನ ಅತಿ ಹೆಚ್ಚಾಗಿ ಪ್ರೀತಿಸೋದಕ್ಕಿಂತ ಈ ಪ್ರಾಣಿ ಪಕ್ಷಿಗಳನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ತೀನಿ. ಸೊ ನೀವು ಸಪೋರ್ಟ್ ಮಾಡಿರೋದಕ್ಕೆ ಇನ್ನೂ ಒಂದು ಸರಿ ಧನ್ಯವಾದಗಳನ್ನ ತಿಳಿಸ್ತಾ, ಯಾರೆಲ್ಲ ಲೈಕು ಕಮೆಂಟ್ಗಳು, ಎಷ್ಟು ವಯಸ್ಸಾಗಿರೋರು, ನನಗಿಂತ ಒಬ್ಬರು 75 ಇಯರ್ಸ್ ಅವರು, 80 ಇಯರ್ಸ್ ಅವರೆಲ್ಲ ಫೋನ್ ಮಾಡಿ ಕೇಳೋದು, ನನ್ನ ಹತ್ರ ಎಲ್ಪ್ ಕೇಳಿದಾಗೆಲ್ಲ ತುಂಬಾ ಖುಷಿಯಾಗುತ್ತೆ. ಇದು ನೆಕ್ಸ್ಟ್ ಏನು, ನೀವು ಕೊಟ್ಟಂಥ ಸಪೋರ್ಟಿಂದ ನೆಕ್ಸ್ಟು ನಮ್ಮ ಈ ಗುರು ಫಾರ್ಮ್ಸ್ ಅನ್ನುವಂಥದ್ದು ಕಂಪ್ನಿಯಾಗಿ ಚೇಂಜ್ ಆಗ್ತಿದೆ. ಸೊ ಆ ಕಂಪ್ನಿ ಅಂತಂದರೆ ಅದೇ ಒಂದು ಅಫಿಷಿಯಲ್ ಆಗಿ ಒಂದು GST ಮಾಡಿಸಿ, ಒಂದು ಟ್ರೇಡ್ನ ರಿಜಿಸ್ಟರ್ ಮಾಡಿಸಿ. ಸೊ ಏನಾಗ್ತಿತ್ತು, ನೀವು ಸೀಡ್ಸ್ನ ನನ್ನ ಕೇಳ್ತಾ ಇದ್ರಲ್ಲ, ನಾನು ಸೀಡ್ಸ್ನ ಕಳಿಸ್ತಾ ಇದ್ದೆ. ಸೊ ಈಗ ನಾನು ಸೀಡ್ಸ್ನ ಕಳಿಸ್ಬೇಕಾದ್ರೆ ಈ ಪೋಸ್ಟಲ್ಲಾಗಿರ್ಬೋದು, ಪ್ರೊಫೆಷ್ನಲ್ ಕೊರಿಯರಲ್ಲಿ GST ಕೇಳಲ್ಲ. VRLಗೆ ಹೋದಾಗ GST ಕೇಳೋರು. ಅವಾಗೆಲ್ಲ ಅನ್ಸೋದು ಒಂದು GST, ನಂದು ಈಗ GST ಇದೆ, ಕನ್ಸ್ಟ್ರಕ್ಷನ್ GST ಇದೆ ನನ್ನ ಬಿಸ್ನೆಸ್ದು. ಸೊ ಫಾರ್ಮಿಂಗ್ಗೆ ಒಂದು GST ಮಾಡಬೇಕು, ನನ್ನ ಬಿಸ್ನೆಸ್ನ ಇನ್ನೂ ಇಂಪ್ರೂವ್ ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನಮ್ಮ ರೈತರಾಗಿರ್ಬೋದು, ಯಾರಾದರೂ ಒಬ್ಬರು ನನ್ನನ್ನು ನೋಡಿ ಅವ್ರ ಬಿಸ್ನೆಸ್ನ, ಮೀನ್ಸ್ ಕೃಷಿ ಸಂಬಂಧಪಟ್ಟಂಥ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಒಂದು ಇಚ್ಛೆ ಸ್ನೇಹಿತರೆ. ಸೊ ಕನ್ಸ್ಟ್ರಕ್ಷನ್ ಅನ್ನುವಂಥದ್ದು ನನ್ನ ಒಂದು ಪರ್ಸ್ನಲ್ಲು ಬಿಸ್ನೆಸ್ಗೋಸ್ಕರ ಮಾಡ್ತಾ ಇರುವಂಥದ್ದು. ಸೊ ನಾನು ಎಜುಕೇಟೆಡ್ ಆಗಿ ಒಂದಷ್ಟು ನಿಮಗೆ ಮಾಹಿತಿ ನೀಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಫಸ್ಟು ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ. ನಿಮಗೆಲ್ಲ ಗೊತ್ತಿರೋ ವಿಚಾರ, ನನ್ನ ಬಗ್ಗೆ ನಾನೇನು ತಿಳ್ಸೋಕ್ಕೆ ಬೇಕಾಗಿಲ್ಲ, ತುಂಬ ವೀಡಿಯೋಗಳು ಮಾಡಿದ್ದೀನಿ. ಸೊ MSc ಮಾಡಿದ್ದೀನಿ, PhD ಮಾಡುತ್ತಾ ಇದ್ದೀನಿ, ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೀನಿ. ಸೊ ನನಗೆ ಈ ಸಮಗ್ರ ಕೃಷಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನುವಂಥದ್ದು, ಅದರಲ್ಲೂ ತುಂಬ ಜನ ಅಗ್ರಿಕಲ್ಚರ್ ಇಸ್ ಎ ಫ್ಯೂಚರ್ ಅಂತ ರೀಲ್ಸ್ ಆಗ್ತಾ ಇರ್ತಾರೆ. ಸೊ ಆ ಫ್ಯೂಚರ್ನ ಯಾವ ರೀತಿ ನಾವು ಪ್ರೆಸೆಂಟಿಗೆ ತರುವಂಥದ್ದು ಅನ್ನುವಂಥದ್ದು ನನ್ನ ಒಂದು ಆಸೆ. ಸೊ ಒಂದು 25 ಥರದ ಮೇವುಗಳನ್ನ ಬೆಳೆಸಿದ್ದೀನಿ. ಆ ಮೇವನ್ನ ನಮ್ಮ ಮೇಕೆಗಳಿಗೆ ಕೊಡ್ತೀನಿ, ನಮ್ಮ ಮೇಕೆ ಕುರಿಗಳನ್ನ ಕೊಡ್ತೀನಿ. ಅದರ ಬಿಟ್ಟು ಆ ಮೇವಿನಲ್ಲಿ ಸೀಡ್ಸ್ನ ಉತ್ಪತ್ತಿ ಮಾಡಬೇಕು ಅನ್ನುವಂಥದ್ದು ನನ್ನ ಆಸೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದು, ಮೇವಿನ ಬೀಜಗಳ ಉತ್ಪಾದನೆ ಒಂದು. ಎರಡನೇದಾಗಿ ವೆಜಿಟೇಬಲ್ ಸೀಡ್ಸು. ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡಾಗಿದೆ. ವೆಜಿಟೇಬಲ್ಸು, ತರಕಾರಿ ಬೀಜಗಳ ಉತ್ಪಾದನೆ. ಸೊ ಈ ಬೀಜಗಳ ಉತ್ಪಾದನೆಯನ್ನು ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ನಮ್ಮದು ತಳಿಶಾಸ್ತ್ರ, ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ನಾನು MSc ಮಾಡಿರುವಂಥದ್ದು ತಳಿಶಾಸ್ತ್ರ, ಇಂಗ್ಲೀಷಲ್ಲಿ ಜೆನೆಟಿಕ್ಸ್ ಅಂತಾರೆ. ಸೊ ಅದರಲ್ಲಿ F1, F2, ಫಿನೋಟೈಪ್ ಇವೆಲ್ಲ ಇರುತ್ತೆ. ಸೊ ಯಾರು ಈ ಡಿಗ್ರಿ ಮುಗಿಸಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. F1 ಹೈಬ್ರಿಡ್ಸು, F1 ಹೈಬ್ರಿಡ್ ಅಂದ್ರೇನು, F2 ಅಂದ್ರೇನು. ಸೊ ಇದು ಎಲ್ಲ ಆ ಟಾಪಿಕ್ಗಳು ನಾವು ಓದಿರುವಂಥದ್ದೇ. ಸೊ ಅದರಲ್ಲೆಲ್ಲ ರಿಸೆಸಿವ್ ಅಂದ್ರೇನು, ಡಾಮಿನೇಟ್ ಜೀನ್ಸ್ ಅಂದ್ರೇನು, ಎಲ್ಲ ನಮಗೆ ಟಾಪಿಕಲ್ಲೇ ಇತ್ತು. ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಯಿತು. ಇಲ್ಲಿ ನಾನು ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು. ಆಮೇಲೆ ಡಿಗ್ರಿಲಿ ನಾವು ಬಾಟ್ನಿ, ಝೂವಾಲಜಿ ಮಾಡಿರುವಂಥದ್ದು, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ. ಸೊ ಅದು ಕೂಡ ನಾನು ಅಗ್ರಿಕಲ್ಚರಲ್ಲಿ ಇನ್ವಾಲ್ವ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡಿದೆ. ಸೊ ತುಂಬ ಜನಕ್ಕೆ ಗೊಬ್ಬರದ ಬೀಜಗಳ ಸೀಡ್ಸ್ ಕೊಟ್ಟಿದ್ದೀನಿ. ತುಂಬ ಖುಷಿ. ನಾವು ಒಂದೇ ಸರಿ ಚೇಂಜ್ ಮಾಡೋಕ್ಕಾಗಲ್ಲ ರೀ. ಒಂದೇ ಸರಿ NPK ಫರ್ಟಿಲೈಸರ್ಸ್ನ ಯೂಸ್ ಮಾಡೋದು ತಪ್ಪಿಸಿ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ, ಭೂಮಿ ಇರುವಂಥದ್ದು ಒಂದು ಸೇಬ್ ಥರ ಚಿಕ್ಕದಾಗಿದೆ, ಒಂದು ರೌಂಡ್ ಟೈಪಲ್ಲಿ. ಜನಸಂಖ್ಯೆ, ಆಮೇಲೆ ಸಿವಿಲೈಸೇಷನ್ ಜಾಸ್ತಿ ಆಗ್ತಾಯಿದೆ, ಸಿಟಿಗಳು ಜಾಸ್ತಿ ಬೆಳೀತಾ ಇದೆ, ಅಗ್ರಿಕಲ್ಚರ್ ಲ್ಯಾಂಡು ಕಡಿಮೆ ಆಗ್ತಿದೆ. ಸೊ ಉತ್ಪತ್ತಿನ ನಾವು ಸಡನ್ನಾಗಿ ಈಗ ಆಗ್ತಿರೋ ಉತ್ಪತ್ತಿನ ಬ್ರೇಕ್ ಮಾಡೋದು ತುಂಬಾ ತಪ್ಪು. ನಿಧಾನವಾಗಿ ಜನಗಳಿಗೆ ಅರ್ಥ ಆಗೋ ಥರ ಯಾವ ರೀತಿ ಈ ಫರ್ಟಿಲೈಸರ್ಸ್ ವರ್ಕ್ ಆಗುತ್ತೆ, ನೀವು
ಪ್ರಾಣಿ ಪಕ್ಷಿಗಳಿಗೆ ಆಮೇಲೆ ನಿಮ್ಮ ಗಿಡ ಮರಿಗಳಿಗೆ ಯಾವ ಥರ ಫೀಡ್ ಕೊಡಬೇಕು ಆರ್ಗ್ಯಾನಿಕ್ ಆಗಿ ಅನ್ನುವಂಥದ್ದು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಸಿದ್ರೆ, ಈಗ ನಾನು ಫರ್ಟಿಲೈಸರ್ ಪ್ಲಾಂಟ್ ಬಗ್ಗೆ ಒಂದು ವೀಡಿಯೋ ಮಾಡಿದೆ. ಸೊ ಅದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ಅದನ್ನು ನೋಡಿ ಹೆಚ್ಚು ಕಡಿಮೆ 1000 ಜನದ ಹತ್ತತ್ರ ನನ್ನ ಹತ್ರ ಈ ಗೊಬ್ಬರದ ಗಿಡದ ಸೀಡ್ಸ್ನ ತಗೊಂಡಿದ್ದಾರೆ ಸ್ನೇಹಿತರೆ. ಇಷ್ಟೇ ಈ ಆರ್ಗ್ಯಾನಿಕ್ ಅನ್ನುವಂಥದ್ದು. ಸೊ ಇದನ್ನು ಮಾಡ್ತಾ ಇದನ್ನು ಒಂದು ಅಫಿಷಿಯಲ್ ಆಗಿ ಮನೆ ಹತ್ರ ಒಂದು ಆಫೀಸ್ ಮಾಡ್ತಾಯಿದ್ದೀನಿ. ತುಂಬ ಜನ ನಿಮ್ಮ ಫಾರ್ಮಿಗೆ ಬರಬೇಕು ಸರ್ ಅಂತಾರೆ. ಸೊ ಖಂಡಿತವಾಗ್ಲೂ ತಿಂಗಳಲ್ಲಿ ಒಂದು ದಿನ ನಾನು ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೊ ನಾನು ಕಲ್ತಿದ್ದನ್ನು ನಿಮಗೆ ಯೂಟ್ಯೂಬಲ್ಲಿ ಅಲ್ಲದೇ ನೀವು ಡೈರೆಕ್ಟಾಗಿ ಬನ್ನಿ. ಈಗ ನಾನು ತೋರಿಸ್ತೀನಿ ನೋಡಿ. ಸ್ಟೈಲೋ ಅಮೆಟೋ ಅನ್ನುವಂಥದ್ದು ಬೆಳೆದಿದ್ದೀನಿ, ಬೇಲಿ ಮೆಂತೆ, ಕುದುರೆ ಮೆಂತೆ, OFX 31, ಮಲ್ಬರಿ, ಅಗಸೆ, ಸುಬಾಬುಲ್ಲ, ಅಜೋಲಾ, ಆಮೇಲೆ ಒಂದು ಚಿಕ್ಕದಾಗಿ ನರ್ಸರಿ ಟೈಪ್ ಮಾಡ್ಕೊಂಡಿದ್ದೀನಿ. ಈ ರೀತಿ ತುಂಬಾ ಇದೆ. ಸೊ ಕೋಳಿಗಳನ್ನ ಸಾಕಿದ್ದೀನಿ, ಮನೆ ಹತ್ರ ಮೇಕೆಗಳನ್ನ ಸಾಕಿದ್ದೀನಿ. ನಾನು ಕುದುರೆ ಮೆಂತೆನೇ ನೋಡಿರಲಿಲ್ಲ. ಈ VC ಫಾರ್ಮ್ಗೆ ಹೋದಾಗ ನೋಡ್ತಾ ಇದ್ದೆ ಈ ಕುದುರೆ ಮೆಂತೆ ಅನ್ನುವಂಥದ್ದು, ಬೇಲಿ ಮೆಂತೆ ಅನ್ನುವಂಥದ್ದು, ಸ್ಟೈಲೋಮೆಟೋ ಅನ್ನುವಂಥದ್ದು ಯಾರು ಕೂಡ ನಮ್ಮ ಸುತ್ತಮುತ್ತ, ಅದರಲ್ಲೂ ಈ ಜಿಂಜೀವಾ ಗ್ರಾಸಸ್ ಒಳ್ಳೆ ಫಸ್ಟ್ ಕ್ಲಾಸ್ ಮೇವು ರೀ ಅದು. ಆ ಥರ ಮೇವುಗಳನ್ನ ಯಾರೂ ಕೂಡ ಮೈಸೂರಲ್ಲಿ ಬೆಳೆಸಿಲ್ಲ, ಯಾವುದೋ ಈ ಜಿಂಜೀವಾ ಗ್ರಾಸ್ ಅನ್ನುವಂಥದ್ದು. ಸೊ ಅವನ್ನೆಲ್ಲ ಬೆಳೆಸಿದ್ದೀನಿ. ಸೊ ಈಗ ಇವನ್ನೆಲ್ಲ ಬೆಳೆಸ್ತಾ ಇಲ್ಲಿ, ಇದರಿಂದ ಸೀಡ್ಸ್ ಪ್ರೊಡಕ್ಷನ್ ಮಾಡಿದೆ, ಅದನ್ನು ಸೇಲ್ ಮಾಡೋಕ್ಕೆ ಒಂದು ಆಫೀಸು. ಸೊ ಯಾವುದ್ರಲ್ಲಿ ಸೇಲ್ ಮಾಡ್ತೀಯಾ? ಇ-ಕಾಮರ್ಸು. ಸೊ ನಮ್ಮ ಜನ ಈಗ ಸುತ್ತಮುತ್ತ ಇರೋರು ಆರ್ಗ್ಯಾನಿಕ್ನ ಇಷ್ಟಪಡಲ್ಲ ಸಡನ್ನಾಗಿ. ಈ ಸಡನ್ನಾಗಿ ನ್ಯಾಚುರಲ್ ಫಾರ್ಮಿಂಗು, ಆರ್ಗ್ಯಾನಿಕ್ ಫಾರ್ಮಿಂಗು ಅಂದ ತಕ್ಷಣ ನಮ್ಮ ಸುತ್ತಮುತ್ತ ಇರೋರಲ್ಲಿ ಒಂದು 50 ಜನ ಇತ್ತು ಅಂದರೆ ಒಂದು 3 ಜನ 4 ಜನ 5 ಜನ ಅಷ್ಟು ಜನ ಮಾತ್ರ ಅದನ್ನು ಇಷ್ಟಪಡುವಂಥದ್ದು. ಸೊ ನಂದು ಸೇಲ್ಸ್ ಎಲ್ಲ ಬಂದು ಇ-ಕಾಮರ್ಸ್ ಇರುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್ಗೆ ಟೈಪ್ ಮಾಡೋಣ ಅಂತಿದ್ದೀನಿ. ಸೊ ಈ ರೀತಿ ನಾನು ಮಾಡೋಣ ಅಂದ್ಕೊಂಡು ಆಫೀಸ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ನೀವು ಯಾರಾದರೂ ಬರಬೇಕು ಅನ್ನೋದಿದ್ದರೆ ತಿಂಗಳಲ್ಲಿ ಒಂದು ದಿನ ಫಿಕ್ಸ್ ಮಾಡ್ತೀನಿ ಸ್ನೇಹಿತರೆ, ಒಂದು ಸಂಡೇ ಫಿಕ್ಸ್ ಮಾಡ್ತೀನಿ. ನನಗೇನು ಫೀಸ್ ಏನೂ ಬೇಡ. ಏನೇನೆಲ್ಲ ಮಾಡಿದ್ದೀನಿ, ಯಾವ ರೀತಿ ಮೇವುಗಳನ್ನ ಬೆಳೆಸಿದ್ದೀನಿ, ಅದನ್ನು ಬೆಳೆಯೋದು ಯಾವಾಗೆ, ಅದರಲ್ಲಿ ಎಷ್ಟೆಷ್ಟು ಪೌಷ್ಟಿಕಾಂಶಗಳಿದೆ, ಯಾರ್ಯಾರು ಯಾವ್ಯಾವ ರೀತಿ ಮೇವನ್ನ ಬೆಳೆಸ್ಬೋದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಸ್ನೇಹಿತರೆ ನಾವೊಂದು 20 ಥರದ ಮೇವುಗಳನ್ನ ಬೆಳೆಸಿದ್ದೀನಿ. ಸೊ ನೀವು 20 ಥರ ಬೆಳೆಸಬೇಕು ಅನ್ನುವಂಥ ನೆಸೆಸಿಟಿ ಇರಲ್ಲ. ಸೊ ನಿಮಗೆ ನೀರಿನ ಪ್ರಮಾಣ ಎಷ್ಟಿದೆ, ನಿಮಗೆ ವಾಟರ್ ಅವೈಲಬಿಲಿಟಿ, ನಿಮ್ಮ ಸಾಯಿಲ್ ಯಾವ ಥರದ್ದು, ನಿಮ್ಮ ಜಮೀನೇನು, ಅಡಿಕೆ ಹಾಕಿದರೆ ಅದರೊಳಗೆ ಯಾವ ರೀತಿ ಮೇವು ಬೆಳೆಸ್ಬೋದು, ತೆಂಗಿನ ತೋಟ ಇದ್ದರೆ ಅದರೊಳಗೆ ಯಾವ ರೀತಿ ಮೇವು, ಅಡಿಕೆ, ಮಾವಿನ ಮರ, ಆಮೇಲೆ ಇವೆಲ್ಲ. ಸೊ ಈ ರೀತಿ ನಿಮ್ಗೆ ಯಾವುದು ಯೂಸ್ ಆಗುತ್ತೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಿ ನಾನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಸ್ನೇಹಿತರೆ. ಸೊ ನೀವು ಬಂದರೆ ತಿಂಗಳಲ್ಲಿ ಒಂದು ದಿನ ನಾನು ಟೈಮ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಸ್ನೇಹಿತರೆ ಸಮಗ್ರ ಕೃಷಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತಾರೆ. ಇಂಟಿಗ್ರೇಟೆಡ್ ಸಮಗ್ರ ಕೃಷಿ ಅನ್ನುವಂಥದ್ದು ಏನೇನೂ ಇಲ್ಲ, ಅದು ಬರೀ 0. ಸೊ ಒಂದು 15-20 ವರ್ಷ, ಈ 15-20 ಅಲ್ಲ, ಒಂದು 25 ವರ್ಷದ ಹಿಂದೆ ಹೋಗಿ ನಮ್ಮ ತಾದ್ದಿರ್ಗ ಅಂತ ಅನ್ಕೊಳ್ಳೋಣ. ಸೊ ಗೊಬ್ಬರನ ಅವರೇ ತಯಾರು ಮಾಡ್ಕೊತಿದ್ರು. ಮನೆ ಹತ್ರ ಒಂದು 4ರಿಂದ 20 ಕೋಳಿಗಳನ್ನ ಸಾಕ್ತಿದ್ರು, ಒಂದು 5ರಿಂದ 10 ಮೇಕೆಗಳನ್ನ ಸಾಕ್ತಿದ್ರು, ಎಗೇನ್ 4ರಿಂದ 5 10 ಒಂದಷ್ಟು ಹಸುಗಳನ್ನ ಸಾಕ್ತಾಯಿದ್ರು. ಹಸುಗಳಿಂದ, ಮೇಕೆಗಳಿಂದ, ಕೋಳಿಗಳಿಂದ ಗೊಬ್ಬರ ಸಿಗ್ತಿತ್ತು. ಅದನ್ನೆಲ್ಲ ತಂದು ಜಮೀನಿಗೆ ಹಾಕ್ತಾಯಿದ್ರು. ಎಗೇನ್ ಇದು ರೊಟೇಷನ್. ಅವ್ರು ಬೆಳೆದಂಥದ್ದನ್ನು ಅವರೇ ಸೇಲ್ ಮಾಡ್ತಾಯಿದ್ರು. ಆಮೇಲೆ ಒಂದಷ್ಟು ಬೀಜಗಳು, ಈ ಬದನೆ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಸೌಂತೆ ಆಗಿರ್ಬೋದು, ಇನ್ನೂ ಕೂಡ ಅಂಥ ಸೀಡ್ಸ್ನ ಅವರೇ ಸೇವ್ ಮಾಡಿ ಅದನ್ನು ಬೆಳೆಸಿ ಅದನ್ನು ಪ್ಲಾಂಟೇಷನ್ ಮಾಡಿ ತರಕಾರಿಗಳನ್ನ ಬೆಳೀತಾಯಿದ್ರು. ಈಗಲೂ ಕೂಡ ನಮ್ಮ ಹತ್ರ ಕರ್ಬೂಜ ಅಂತಾರೆ. ಆ ಕರ್ಬೂಜದ ಸೀಡ್ಸ್ನ ಅವರೆಲ್ಲೂ ಬೈ ಮಾಡಲ್ಲ, ನಮ್ಮ ಟಿ ನರಸೀಪುರದ ಹತ್ರ ಬೆಳೀತಾರೆ. ಸೊ ವರ್ಷ ಏನು ಮಾಡ್ತಾರೆ, ಆ ಕರ್ಬೂಜ ಸೀಡ್ಸ್ನ ತಗೊಂಡವರು ನಮ್ಗೆ ಬರೀ ಫ್ರೂಟ್ ಕೊಡ್ತಾರೆ. ಸೊ ಆ ಕರ್ಬೂಜ ಸೀಡ್ಸು ಹೊರಗಡೆ ಲೋಕಲ್ ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ. ಸೊ ಆ ರೀತಿಯೇ ಈ ಇಂಟಿಗ್ರೇಟೆಡ್ ಫಾರ್ಮಿಂಗು. ನಾವು ಅದಕ್ಕೇನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಏನೂ ಇಲ್ಲ, ಮೊದಲು ಏನು ಮಾಡ್ತಾಯಿದ್ರು ಅದನ್ನೇ ನಾವು ಕಂಟಿನ್ಯೂ ಮಾಡೋದೇ ಇಂಟಿಗ್ರೇಟೆಡ್ ಫಾರ್ಮಿಂಗ್. ಸೊ ನನ್ನ ಕಾನ್ಸೆಪ್ಟು ಅಷ್ಟೇ. ಸೊ ಕೋಳಿ ಸಾಕ್ತಾಯಿದ್ದೀನಿ, ಕೋಳಿ ಮೊಟ್ಟೆಗಳನ್ನ ಮಾರುವಂಥದ್ದಾಗಿರ್ಬೋದು. ಆಮೇಲೆ ಮೇಕೆ ಸಾಕ್ತಾಯಿದ್ದೀನಿ, ಮೇಕೆ ಗೊಬ್ಬರ ಸಿಗುತ್ತೆ ಅದನ್ನು ಸೇಲ್ ಮಾಡುವಂಥದ್ದಾಗಿರ್ಬೋದು. ಹಸು ಸಾಕೋಕ್ಕೆ ಶೆಡ್ಡೆಲ್ಲ ಮಾಡ್ತಾಯಿದ್ದೀನಿ ಮನೆ ಹತ್ರ, ಈಗ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಅದರ ಗೊಬ್ಬರನ ವರ್ಮಿ ಕಾಂಪೋಸ್ಟ್ ಮಾಡಿ ಸೇಲ್ ಮಾಡುವಂಥದ್ದಾಗಿರ್ಬೋದು. ಅಜೋಲಾ ಬೆಡ್ಸ್ ಆಗಿರ್ಬೋದು. ಯಾವುದೋ ಒಂದು ಸಣ್ಣ ಪುಟ್ಟ ಇನ್ಸ್ಟ್ರೂಮೆಂಟು ನಾನೇ ತಯಾರು ಮಾಡಿದೆ. ಈಗ ನಾನು ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ಥರ ಒಂದು ಇನ್ಸ್ಟ್ರೂಮೆಂಟು ಬೇಕು ಅನ್ಸಿದ್ರೆ ಆ ಥರ ಇನ್ಸ್ಟ್ರೂಮೆಂಟ್ ಏನಾದ್ರು ನಾನೇ ಕಂಡುಹಿಡಿದ್ರು ಸೊ ಅದನ್ನು ರೆಡಿ ಮಾಡಿ ಸೇಲ್ ಮಾಡುವಂಥದ್ದಾಗಿರ್ಬೋದು. ಸೊ ಈ ರೀತಿ ಎಲ್ಲ ಒಂದು ಪ್ಲ್ಯಾನ್ ಮಾಡಿ ಒಂದು ಕಂಪ್ನಿ ಮಾಡ್ತೀನಿ. ಇದಕ್ಕೆಲ್ಲ ನನಗೆ ಪ್ರೋತ್ಸಾಹ ನೀಡಿದಂಥವ್ರು ನೀನೇ. ಸೊ ಒಂದು ಸಮಗ್ರ ಕೃಷಿಲಿ ಬಿಸ್ನೆಸ್ ಬಗ್ಗೆ ಮಾತಾಡಲ್ಲ, ಸಮಗ್ರ ಕೃಷಿಲಿ ಕೋಳಿ ಸಾಕಾಣಿಕೆ ಮಾಡುವಂಥದ್ದು, ಮೇಕೆ ಸಾಕಾಣಿಕೆ ಮಾಡುವಂಥದ್ದು, ಹಸು ಸಾಕಾಣಿಕೆ ಮಾಡುವಂಥದ್ದು, ಬೀಜ ಉತ್ಪಾದನೆ ಮಾಡುವಂಥದ್ದು, ಗೊಬ್ಬರಗಳ ಉತ್ಪಾದನೆ ಮಾಡುವಂಥದ್ದು. ಸೊ ಇಷ್ಟನ್ನೆಲ್ಲ ಸೇಲ್ ಮಾಡೋಕ್ಕೆ ನೀವೇ ಮನೆಯಲ್ಲಾದರೂ ಮಾಡಿ, ಇಲ್ಲ ವಾರದಲ್ಲಿ ಒಂದಿನ ಎಲ್ಲರೂ ಹೊರಗಡೆ ಆದರೂ ಹೋಗಿ ಮಾಡಿ. ಎಲ್ಲ ಪ್ರೊಡ್ಯೂಸರು ನೀವೇ ಆಗಿರಬೇಕು, ಸೇಲರು ನೀವೇ ಆಗಿದ್ದರೆ ಮಾತ್ರ ಇದರಲ್ಲಿ ತುಂಬ 100% ಸಕ್ಸಸ್ ಕಾಣ್ಬೋದು ಸ್ನೇಹಿತರೆ. ಸೊ
ಮುಂದಿನ ದಿನಗಳಲ್ಲಿ ಇನ್ನು ಈ ಸೀಡ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ನನ್ನದು ತುಂಬ ಜನ ನನ್ನ ಮೇಲೆ ನಂಬಿಕೆ ಇಟ್ಟು ಸೀಡ್ಸ್ ಬೈ ಮಾಡೋಕ್ಕೆ ಅಮೌಂಟ್ ಎಲ್ಲ ಆಗ್ತಿರಲ್ಲ, ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಾನು ಕೂಡ ಒಂದೊಂದು ಮಿಸ್ಟೇಕ್ಸ್ ಆಗುತ್ತೆ. ಏನಾಗುತ್ತೆ ಅಂತಂದರೆ ಅವರು ಪಿನ್ ಕೋಡು ತಪ್ಪು ಬರೆದಿರ್ತಾರೆ, ಇಲ್ಲ ನಾನೇ ಬರಿಬೇಕಾದ್ರೆ ಪಿನ್ ಕೋಡ್ ತಪ್ಪು ಬರೆದಿರ್ತೀನಿ. ಸೊ ಆಮೇಲೆ ವಾಟ್ಸಪ್ಪಲ್ಲಿ ಒಂದು ನಂಬರಲ್ಲಿ ವಾಟ್ಸಪ್ಪಲ್ಲಿ ಅಡ್ರೆಸ್ ಒಂದು ನಂಬರ್ ಕಳಿಸ್ತಾರೆ, ಫೋನ್ಪೇ ಒಂದು ನಂಬರ್ಲಿ ಮಾಡಿರ್ತಾರೆ. ಸೊ ಆ ರೀತಿ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತಪ್ಪು ಬರೆಯುವಂಥದ್ದು. ಸೊ ಆ ರೀತಿ ಎಲ್ಲ ಮಿಸ್ಟೇಕ್ಸ್ ಆಗಿದೆ. ಇವನ್ ನಾನು ಪೋಸ್ಟ್ ಆಫೀಸಲ್ಲಿ ತಗೊಂಡೋಗಿ ಕೊಡುವಂಥ ಸಮಯದಲ್ಲಿ ಇವತ್ತು ಕೂಡ ತುಂಬ ಪೋಸ್ಟ್ನ ಮಾಡಿಬಿಟ್ಟು ಬಂದೆ. ಸೊ ತೋರಿಸ್ತಿದ್ದೀನಿ ನೋಡಿ. ಸೊ ಆ ಸಮಯದಲ್ಲಿ ಅವರು ಅದನ್ನು ಎಲ್ಲರೂ ಸ್ಕಿಪ್ ಮಾಡುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದೆ. ನಿಮ್ಗೆ ಯಾರೇ ತೊಂದರೆ ಆದರೂ ಕೂಡ ನಾನು ಮತ್ತೆ ಒಬ್ಬರಿಗೆ ಒಂದು 4 ಸರಿ ಕಳಿಸಿದ್ದೀನಿ. ಸೊ ಆ ರೀತಿ ನಾನು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಿಮಗೆ ಏನೇ ಬೇಕು ಅಂತಂದರೂ ಅಗ್ರಿಕಲ್ಚರ್ ಸಂಬಂಧಪಟ್ಟಂಥದ್ದು ಅದನ್ನು ಕೊಡಿಸುವಂಥ ಪ್ರಯತ್ನ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಸ್ನೇಹಿತರೆ. ಒಂದು ವಾಟ್ಸಪ್ ಮಾಡಿ, ಸರ್ ಈ ರೀತಿ ಎಲ್ಲಿ ಸಿಗುತ್ತೆ ಅಂತ. ಸೊ ಏನಕ್ಕೆ ಅಂದರೆ ಇನ್ನೊಂದಷ್ಟು ಜನ ಬಿಸ್ನೆಸ್ಸು, ಇನ್ನೊಂದಷ್ಟು ಜನ ರೈತರಿಗೆ ಹೆಲ್ಪ್ ಆಗಲಿ ಅಂತ. ನೀವು ಏನಾದರೂ ರೈತರಾಗಿರಬೇಕು, ಸೊ ಕಮರ್ಷಿಯಲ್ ಬೇಡ, ರೈತರಾಗಿರಬೇಕು. ನಾನು ನೋಡಿ ನಾನು ಯಾವತ್ತೇ ಆಗಲಿ ಇವತ್ತೂ ಕೆಲಸ ಮುಗಿಸಿ ಈವ್ನಿಂಗು ವೀಡಿಯೋ ಮಾಡ್ತಿರ್ಬೋದು. ಸೊ ರಿಯಲ್ ರೈತರು ಯಾರೇ ಆಗಿದ್ರು ಕೂಡ ನೀವೇನಾದರೂ ನಿಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಸೇಲ್ ಮಾಡಬೇಕು ಅನ್ನೋಂಗಿದ್ರೆ ಖಂಡಿತ ನನ್ನ ವಾಟ್ಸಪ್ ನಂಬರ್ಗೆ ಮಾಡಿ, ನಾನು ಖಂಡಿತ ನನ್ನ ಕೈಲಾದಂಥ ಹೆಲ್ಪ್ನ ಮಾಡ್ತೀನಿ. ಸೊ ನಾನು ಇನ್ಸ್ಟಾಗ್ರಾಮ್ಗೆ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ಲು. ನಾನು ಇನ್ಸ್ಟಾಗ್ರಾಮಲ್ಲೇ ಒಂದು ವೀಡಿಯೋ ಹಾಕಿದೆ, 1 ಮಿಲಿಯನ್ಸ್ ವ್ಯೂಸ್ ಹೋಯ್ತು. ಅದನ್ನು ಏನು ಮಾಡಿದೆ, ಸರಿ ನಮ್ಮ ಕಂಪ್ನಿ ಸ್ಟಾರ್ಟ್ ಆದಮೇಲೆ ಅದನ್ನು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳೋಣ ಇನ್ಸ್ಟಾಗ್ರಾಮ್ನ ಅಂದ್ಕೊಂಡು ಅದರಲ್ಲಿ ಪೋಸ್ಟ್ ಮಾಡ್ತಾಯಿಲ್ಲ. ಸೊ ಇದನ್ನೆಲ್ಲ ಬೆಳೆದು ಸೇಲ್ ಮಾಡೋಕ್ಕೆ ಒಂದು ಆಫೀಸ್ ಮಾಡ್ತಾಯಿದ್ದೀನಿ. ಬನ್ನಿ, ಅದು ಮನೆ ಹತ್ರ ಇದೆ, ತೋರಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೇ ನಮ್ಮ ಆಫೀಸು ಕನ್ಸ್ಟ್ರಕ್ಷನ್ ಆಗ್ತಿರುವಂಥದ್ದು. ಸ್ಲ್ಯಾಬ್ ಹಾಕೋದೊಂದು ಬಾಕಿ ಇದೆ, ವಾಲೆಲ್ಲ ಆಗಿದೆ, ಸೆಟ್ರಸ್ಸು ಮತ್ತು ಸ್ಲ್ಯಾಬ್ ಹಾಕೋದು. ಸೊ ಪಕ್ಕದಲ್ಲಿ ಕೂಡ ಒಂದಷ್ಟು ಪೈಪ್ಗಳನ್ನ ನಿಲ್ಲಿಸಿ ಅಲ್ಲೂ ಕೂಡ ಶೀಟ್ ಹಾಕೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ನಮ್ಮ ಮೇಕೆ ಶೆಡ್ ಕಾಣ್ತಾ ಇದೆ. ಸೊ ನಾನು ಯಾವಾಗಲೂ ವೀಡಿಯೋಗಳಲ್ಲಿ ತಿಳಿಸ್ತೀನಲ್ಲ, ಸೊ ಮನೆ ಹತ್ರ ಮೇಕೆ ಶೆಡ್ ಇದೆ ಅಂತ. ಇಲ್ಲಿ ಇರುವಂಥ ಮೇಕೆ ಶೆಡ್ನ ನನಗೆ PMEGP ಲೋನ್ ಅಪ್ರೂವ್ ಆದರೆ ಅದನ್ನು ನಾನು ಕೋಳಿ ಫಾರ್ಮ್ಗೆ ಮಾಡಿದ್ದೀನಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಆಗಲಿಲ್ಲ ಅಂತಂದರೆ ಸೊ ಇಲ್ಲೇ ಇರುತ್ತೆ, ಏನು ತೊಂದರೆ ಇಲ್ಲ. ಆಫೀಸ್ ಹತ್ರನೇ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಮೇಂಟೆನೆನ್ಸ್ ಈಸಿ ಇರುತ್ತೆ. ಸೊ ಇಲ್ಲಿ ನಾನು ಏನೇನೆಲ್ಲ ಸೇಲ್ ಮಾಡೋಕ್ಕೋಸ್ಕರ ಈ ಆಫೀಸ್ ಮಾಡಿದ್ದೀನಿ ಅಂದರೆ ಸೀಡ್ಸು, ನಾನು ಏನು ಅಗ್ರಿಕಲ್ಚರು ವ್ಯವಸಾಯದಲ್ಲಿ ಉತ್ಪತ್ತಿ ಮಾಡ್ತೀನಲ್ಲ, ಸೀಡ್ಸ್ ಆಗಿರ್ಬೋದು, ಬಯೋ ಫರ್ಟಿಲೈಸರ್ಗಳಾಗಿರ್ಬೋದು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸು, ಒಂದಷ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ಸು, ಇದನ್ನು ಸೇಲ್ ಮಾಡೋಕ್ಕೋಸ್ಕರ ಈ ಆಫೀಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ರೈತರಿಗೆ ಹೆಲ್ಪ್ ಆಗುವಂಥ ಒಂದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ತುಂಬ ಹೇಳ್ಕೊಳ್ಳೋದು ಬೇಡ. ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂತಂದರೆ 50,000 ಸಬ್ಸ್ಕ್ರೈಬರ್ಸ್ ಆಗಿದ್ರಲ್ಲ, ಮತ್ತು ರೈತರು ವ್ಯವಸಾಯದ ಜೊತೆಲಿ ಏನೆಲ್ಲ ಮಾಡ್ಬೋದು ಅಂತ ತಿಳ್ಕೊಳ್ಳಿ ಅಂದ್ಬಿಟ್ಟು ಈ ವಿಡಿಯೋ ಮಾಡಿರುವಂಥದ್ದು ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.